ಮಹಾಲಕ್ಷ್ಮಿಯೇ ನಮೋಸ್ತುತೆ. ಇವತ್ತು ನಾನು ಮಹಾಲಕ್ಷ್ಮಿ ಅಷ್ಟೋತ್ತರ ಶತನಾಮಾವಳಿಯನ್ನು ಹೇಳುವೆನು. ಎಲ್ಲರೂ ಇದನ್ನು ಕೇಳಿ ತಮ್ಮ ಸಂಕಷ್ಟಗಳನ್ನು ದೂರ ಮಾಡಿಕೊಳ್ಳಿ. ನಿಮಗೆ ಯಾವುದೇ ಕಷ್ಟ ಇದ್ದರೂ, ಹಣದ ಕಷ್ಟ ಆಗಲಿ, ಯಾವುದೇ ಕಷ್ಟ ಇದ್ದರೂ ಪರಿಹಾರವಾಗುತ್ತದೆ. ಇದನ್ನು ಕೇಳುವುದರಿಂದ ನಿಮ್ಮ ಸರ್ವ ಪಾಪಗಳು ದೂರವಾಗುವವು. ಹಾಗೆ ಮಹಾಲಕ್ಷ್ಮಿಯ ಕೃಪೆ ಸದಾ ನಿಮ್ಮ ಮೇಲೆ ಇರುತ್ತದೆ. ಇದನ್ನು ಕೇಳಿ ತಾಯಿಯ ಕೃಪೆಗೆ ಪಾತ್ರರಾಗಿ. ನಮಸ್ತೇಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ದೇವಿ ಮಹಾಲಕ್ಷ್ಮಿ ನಮೋಸ್ತುತೆ. ಮಹಾಲಕ್ಷ್ಮಿ ಅಷ್ಟೋತ್ತರಗಳು. ಓಂ ಪ್ರಕೃತೈ ನಮಃ, ಓಂ ವಿಕೃತೈ ನಮಃ, ಓಂ ವಿದ್ಯಾಯೇ ನಮಃ, ಓಂ ಸರ್ವಭೂತಹಿತಪ್ರದಾಯೇ ನಮಃ, ಓಂ ಶ್ರದ್ಧಾಯೇ ನಮಃ, ಓಂ ವಿಭೂತೈ ನಮಃ, ಓಂ ಸುರಭೈ ನಮಃ, ಓಂ ಪರಮಾತ್ಮಕಾಯೇ ನಮಃ, ಓಂ ವಾಚೇ ನಮಃ, ಓಂ ಪದ್ಮಾಲಯೇ ನಮಃ, ಓಂ ಪದ್ಮಾಯೇ ನಮಃ, ಓಂ ಶುಚಯೇ ನಮಃ, ಓಂ ಸ್ವಹಾಯೇ ನಮಃ, ಓಂ ಸ್ವದಾಯೇ ನಮಃ, ಓಂ ಸುಧಾಯೇ ನಮಃ, ಓಂ ಧನಾಯೇ ನಮಃ, ಓಂ ಹಿರಣ್ಯೈ ನಮಃ, ಓಂ ಲಕ್ಷ್ಮೈ ನಮಃ, ಓಂ ನಿತ್ಯಪುಷ್ಟಾಯೇ ನಮಃ, ಓಂ ವಿಭಾವರೈ ನಮಃ, ಓಂ ಆದಿತ್ಯೈ ನಮಃ, ಓಂ ದಿತ್ಯೈ ನಮಃ, ಓಂ ದೀಪ್ತಾಯೇ ನಮಃ, ಓಂ ವಸುಧಾಯೇ ನಮಃ, ಓಂ ವಸುಧಾರಿಣೇ ನಮಃ, ಓಂ ಕಮಲಾಯೇ ನಮಃ, ಓಂ ಕಾಂತಾಯೇ ನಮಃ, ಓಂ ಕಾಮಾಕ್ಷೈ ನಮಃ, ಓಂ ಕಮಲಸಂಭವಾಯೇ ನಮಃ, ಓಂ ಅನುಗ್ರಹಪ್ರದಾಯೇ ನಮಃ, ಓಂ ಬುದ್ಧಯೇ ನಮಃ, ಓಂ ಅನಘಾಯೇ ನಮಃ, ಓಂ ಹರಿವಲ್ಲಭಾಯೇ ನಮಃ, ಓಂ ಅಶೋಕಾಯೇ ನಮಃ, ಓಂ ಅಮೃತಾಯೇ ನಮಃ, ಓಂ ದೀಪ್ತಾಯೇ ನಮಃ, ಓಂ ಲೋಕಶೋಕವಿನಾಶಿನೈ ನಮಃ, ಓಂ ಧರ್ಮನಿಲಯಾಯೇ ನಮಃ, ಓಂ ಕರುಣಾಯೇ ನಮಃ, ಓಂ ಲೋಕಮಾತ್ರೈ ನಮಃ, ಓಂ ಪದ್ಮಪ್ರಿಯಾಯೇ ನಮಃ, ಓಂ ಪದ್ಮಹಸ್ತಾಯೇ ನಮಃ, ಓಂ ಪದ್ಮಾಕ್ಷೈ ನಮಃ, ಓಂ ಪದ್ಮಸುಂದರೈ ನಮಃ, ಓಂ ಪದ್ಮೋದ್ಭವಾಯೇ ನಮಃ, ಓಂ ಪದ್ಮಮುಖೈ ನಮಃ, ಓಂ ಪದ್ಮನಾಭಪ್ರಿಯಾಯೇ ನಮಃ, ಓಂ ರಮಾಯೇ ನಮಃ, ಓಂ ಪದ್ಮಮಾಲಧರಾಯೇ ನಮಃ, ಓಂ ದೈವೈ ನಮಃ, ಓಂ ಪದ್ಮಿನೈ ನಮಃ, ಓಂ ಪದ್ಮಗಂಧಿನೈ ನಮಃ, ಓಂ ಪುಣ್ಯಗಂಧಾಯೇ ನಮಃ, ಓಂ ಸುಪ್ರಸನ್ನಾಯೇ ನಮಃ, ಓಂ ಪ್ರಸಾದಾಭಿಮುಖೇ ನಮಃ, ಓಂ ಪ್ರಭಾಯೇ ನಮಃ, ಓಂ ಚಂದ್ರವದನಾಯೇ ನಮಃ, ಓಂ ಚಂದ್ರಾಯೇ ನಮಃ, ಓಂ ಚಂದ್ರ ಸಹೋದರೈ ನಮಃ, ಓಂ ಚತುರ್ಭುಜಾಯೇ ನಮಃ, ಓಂ ಚಂದ್ರರೂಪಾಯೇ ನಮಃ, ಓಂ ಇಂದಿರಾಯೇ ನಮಃ, ಓಂ ಇಂದುಶೀತಲಾಯೇ ನಮಃ, ಓಂ ಹಾಲಾದಜನನೈ ನಮಃ, ಓಂ ಪುಷ್ಪೈ ನಮಃ, ಓಂ ಶಿವಾಯೇ ನಮಃ, ಓಂ ಶಿವಕರೇ ನಮಃ, ಓಂ ಸತ್ಯೈ ನಮಃ, ಓಂ ವಿಮಲಾಯೇ ನಮಃ, ಓಂ ವಿಶ್ವಜನನೈ ನಮಃ, ಓಂ ತುಷ್ಟೈ ನಮಃ, ಓಂ ದಾರಿದ್ರ್ಯನಾಶಿನೈ ನಮಃ, ಓಂ ಪ್ರೀತಪುಷ್ಕರಿಣ್ಯೇ ನಮಃ, ಓಂ ಶಾಂತಾಯೇ ನಮಃ, ಓಂ ಶುಕ್ಲಮಾಲಾಂಬರಾಯೇ ನಮಃ, ಓಂ ಶ್ರೀಯೈ ನಮಃ, ಓಂ ಭಾಸ್ಕರೈ ನಮಃ, ಓಂ ಬಿಲ್ವನಿಲಯಾಯೇ ನಮಃ, ಓಂ ವರಾರೋಹಾಯೇ ನಮಃ, ಓಂ ಯಶಸ್ವಿನೇ ನಮಃ,
ಓಂ ವಸುಂಧರಾಯೇ ನಮಃ. ಓಂ ಉದಾರಾಂಗಾಯೇ ನಮಃ. ಓಂ ಬುದ್ಧಯೇ ನಮಃ. ಓಂ ಹರಿಣ್ಯೇ ನಮಃ. ಓಂ ಹೇಮಮಾಲಿನೇ ನಮಃ. ಓಂ ಧನಧಾನ್ಯಕರೈ ನಮಃ. ಓಂ ಸಿದ್ಧಯೇ ನಮಃ. ಓಂ ಸ್ತೃಣಸೌಮ್ಯಾಯೇ ನಮಃ. ಓಂ ಶುಭಪ್ರದಾಯೇ ನಮಃ. ಓಂ ರಪವೇಶ್ಮಗತನಂದಾಯೇ ನಮಃ. ಓಂ ವರಲಕ್ಷ್ಮೈ ನಮಃ. ಓಂ ವಸುಪ್ರದಾಯೇ ನಮಃ. ಓಂ ಶುಭಾಯೇ ನಮಃ. ಓಂ ಹಿರಣ್ಯಪ್ರಾಕಾರಾಯೇ ನಮಃ. ಓಂ ಸಮುದ್ರತನಯಾಯೇ ನಮಃ. ಓಂ ಜಯಾಯೇ ನಮಃ. ಓಂ ಮಂಗಳಾಯೇ ನಮಃ. ಓಂ ವಿಷ್ಣುವಕ್ಷಸ್ಥಲತಿತಾಯೇ ನಮಃ. ಓಂ ವಿಷ್ಣುಪತೈ ನಮಃ. ಓಂ ಪ್ರಸನ್ನಾಕ್ಷೈ ನಮಃ. ಓಂ ನಾರಾಯಣಿ ಸಮಾಶ್ರಿತಾಯೇ ನಮಃ. ಓಂ ದಾರಿದ್ರ್ಯದಂಸಿನೇ ನಮಃ. ಓಂ ದೈವೈ ನಮಃ. ಓಂ ಸರ್ವ ಉಪದ್ರ ನಿವಾರಿಣೇ ನಮಃ. ಓಂ ನವದುರ್ಗಾಯೇ ನಮಃ. ಓಂ ಮಹಾಕಾಳೇ ನಮಃ. ಓಂ ಬ್ರಹ್ಮ ವಿಷ್ಣು ಶಿವಾತ್ಮಿಕಾಯೇ ನಮಃ. ಓಂ ತ್ರಿಕಾಲಜ್ಞಾನಸಂಪನ್ನಾಯೇ ನಮಃ. ಓಂ ಭುವನೇಶ್ವರೈ ನಮಃ. ಇತಿ ಶ್ರೀ ವೈಭವಲಕ್ಷ್ಮಿ ಅಷ್ಟೋತ್ತರಶತನಾಮಾವಳಿ ಸಮಾಪ್ತಿ. ಈ ಮಹಾಲಕ್ಷ್ಮಿಯ ಅಷ್ಟೋತ್ತರ ನೀವು ದಿನಾಲು ಓದುವುದರಿಂದ ನಿಮ್ಮ ಸರ್ವ ಕಷ್ಟಗಳು ದೂರವಾಗುತ್ತವೆ. ನಿಮ್ಮ ಹಣದ ಸಮಸ್ಯೆ ನಿಮಗೆ ಯಾವತ್ತಿಗೂ ಬರುವುದಿಲ್ಲ. ಇದರಿಂದ ನಿಮಗೆ ಎಲ್ಲ ರೀತಿಯಿಂದಲೂ ಒಳ್ಳೆಯದಾಗುತ್ತದೆ. ನಿಮಗೆ ದಿನಾಲು ಓದಲು ಆಗದಿದ್ದರೆ ನೀವು ಶುಕ್ರವಾರಕ್ಕೊಮ್ಮೆಯಾದರೂ ನೀವು ಇದನ್ನು ಓದುವುದರಿಂದ ತುಂಬಾ ಒಳ್ಳೆಯದು. ಲಕ್ಷ್ಮಿಯ ಕೃಪೆಗೆ ಪಾತ್ರರಾಗುತ್ತೀರಿ. ಇದನ್ನು ಕೇಳಿದರೂ ನಿಮಗೆ ಎಲ್ಲ ಕಷ್ಟಗಳು ದೂರವಾಗುತ್ತಿರುವುದರಿಂದ ಕೇಳುವುದರಿಂದ ನಿಮ್ಮ ಸಕಲ ಕಷ್ಟಗಳು ದೂರವಾಗುತ್ತವೆ. ತಾಯಿ ಮಹಾಲಕ್ಷ್ಮಿ ಕೃಪಾ ಆಶೀರ್ವಾದವನ್ನು ತಗೊಂಡು ನಿಮ್ಮ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿ. ಇದನ್ನು ದಿನಾಲು ಕೇಳಿ ನೀವು. ಇದರಿಂದ ನಿಮ್ಮ ಜೀವನ ಒಳ್ಳೆಯದಾಗುತ್ತದೆ. ಈಗ ನಾನು ಭಗವತಿ ಸ್ತುತಿಯನ್ನು ಹೇಳುತ್ತೇನೆ. ಯಾ ದೇವಿ ಸರ್ವಭೂತೇಷು ವಿಷ್ಣುಮಾಯೇತಿ ಶಬ್ದಿತಾ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಚೇತನೇತ್ಯಭಿಧೀಯತೆ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಬುದ್ಧಿರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ನಿದ್ರಾರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಕ್ಷುಧಾರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಛಾಯಾರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ತೃಷ್ಣಾರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಶಾಂತಿರೂಪೇಣ ಸಂಸ್ಥಿತಾ
ನಮಸ್ತಸ್ಸೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಜಾತಿರೂಪೇಣ ಸಂಸ್ಥಿತಾ ನಮಸ್ತಸ್ಸೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಲಜ್ಜಾರೂಪೇಣ ಸಂಸ್ಥಿತಾ ನಮಸ್ತಸ್ಸೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಶಾಂತಿರೂಪೇಣ ಸಂಸ್ಥಿತಾ ನಮಸ್ತಸ್ಸೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಶ್ರದ್ಧಾರೂಪೇಣ ಸಂಸ್ಥಿತಾ ನಮಸ್ತಸ್ಸೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಕಾಂತಿರೂಪೇಣ ಸಂಸ್ಥಿತಾ ನಮಸ್ತಸ್ಸೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಲಕ್ಷ್ಮೀರೂಪೇಣ ಸಂಸ್ಥಿತಾ ನಮಸ್ತಸ್ಸೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ವೃತ್ತಿರೂಪೇಣ ಸಂಸ್ಥಿತಾ ನಮಸ್ತಸ್ಸೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಸ್ಮೃತಿರೂಪೇಣ ಸಂಸ್ಥಿತಾ ನಮಸ್ತಸ್ಸೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ದಯಾರೂಪೇಣ ಸಂಸ್ಥಿತಾ ನಮಸ್ತಸ್ಸೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ತುಷ್ಟಿರೂಪೇಣ ಸಂಸ್ಥಿತಾ ನಮಸ್ತಸ್ಸೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಮಾತ್ರರೂಪೇಣ ಸಂಸ್ಥಿತಾ ನಮಸ್ತಸ್ಸೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಭ್ರಾಂತಿರೂಪೇಣ ಸಂಸ್ಥಿತಾ ನಮಸ್ತಸ್ಸೈ 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 ನಮೋ ನಮಃ. ಇಂದ್ರಿಯಾಣಾಮಧಿಷ್ಠಾತ್ರಿ ಭೂತಾನಾಂ ಚಾಖಿಲೇಷು ಯಾ ಭೂತೇಷು ಸತತ ತಸ್ಯ ವ್ಯಾಪ್ತೈ ದೈವ ನಮೋ ನಮಃ. ಚಿತಿರೂಪೇಣ ಯಾ ಕೃಚ್ಛಮೇತ ದ್ವಾಪಸಿ ಸ್ಥಿತಾ ಜಗತ್ ನಮಸ್ತಸ್ಸೈ 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 ನಮೋ ನಮಃ. ಈಗ ನೋಡಿ ಭಗವತಿ ಸ್ತುತಿ ಸಮಾಪ್ತಿಯಾಯಿತು. ಇದನ್ನು ನೀವು ಕೇಳುವುದರಿಂದ ನಿಮ್ಮ ಸಕಲ ಕಷ್ಟಗಳು ದೂರವಾಗುವು. ನಿಮಗೆ ದಿನ ನೀವು ಓದುವುದಕ್ಕೆ ಆಗಲಿಲ್ಲ ಅಂದರೆ ಇದನ್ನು ಕೇಳಿಯಾದರೂ ನೀವು ನಿಮ್ಮ ಕಷ್ಟಗಳನ್ನು ಪರಿಹರಿಸಿಕೊಳ್ಳಿ. ತಾಯಿಯ ಕೃಪೆಗೆ ಪಾತ್ರರಾಗಿ. ನಮ್ದು ಏನೇ ಪಾಪವಿರಲಿ, ಏನೇ ಕಷ್ಟ ಇರಲಿ, ಏನೇ ತೊಂದರೆ ಇರಲಿ, ಎಲ್ಲ ಕಷ್ಟಗಳು ತಾಯಿ ದೂರ ಮಾಡುತ್ತಾಳೆ. ಇದನ್ನು ಕೇಳುವುದರಿಂದ ನಿಮ್ಮ ಸಕಲ ಕಷ್ಟಗಳು ಪರಿಹಾರವಾಗುತ್ತವೆ. ತಾಯಿಯ ಕೃಪೆಗೆ ಪಾತ್ರರಾಗಿ. ಈಗ ನಾನು ಇಷ್ಟಲ್ಲಿ ಮುಗಿಸುತ್ತೇನೆ. ಈ ನನ್ನ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು? ನಿಮಗೆ ಚೆನ್ನಾಗಿ ಅನಿಸಿದ್ದಲ್ಲಿ ನೀವು ಒಂದು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋನ ನೋಡಿ, ಹಾಗೆ ಕಮೆಂಟ್ ಮಾಡಿ. ತಾಯಿ ಮಹಾಲಕ್ಷ್ಮಿ ಕೃಪಾಶೀರ್ವಾದ ನಿಮ್ಮ ಮೇಲಿರಲಿ ಸದಾ.